ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಊಟ ನಾಷ್ಟ ತಿಂಡಿ ಕಾಫಿ ಆಯಿತಾ? ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ನಾನು ಟಿ ವಿ ಎಸ್ XM ಸೂಪರ್ 100ನ ವಿಡಿಯೋ ಮಾಡಿದ್ದೆ. ಅಂದರೆ ಅದು 4th ಜನರೇಷನ್ ಗಾಡಿ. ಸೊ ಆ ಗಾಡಿನ ನಾನು ವಿಡಿಯೋ ಮಾಡಿದಾಗ ಆ ಗಾಡಿಲಿರುವಂಥ ಕೆಲವೊಂದಿಷ್ಟು ಕೆಟ್ಟ ಬೀಳ್ತಿರು, ಅಂದರೆ ಬೇರೆಯವ್ರಿಗೆ ಬೀಳ್ತಿದ್ರು ಗೊತ್ತಿಲ್ಲ, ನನಗೆ ಮಾತ್ರ ಆ ಗಾಡಿಯಿಂದ ಸುಮಾರು ದುಡ್ಡು ಖರ್ಚಾಗಿದೆ ಮತ್ತು ಅದರಿಂದ ಟೈಮ್ ತುಂಬ ವೇಸ್ಟ್ ಆಗಿದೆ. ಮತ್ತು ಆ ಗಾಡೀಲಿ ಸುಮಾರು ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳೇನಂತಂದರೆ, ಆ ಗಾಡೀಲಿ ಬರ್ತಕ್ಕಂಥ ಪ್ರತಿ ಸಾರಿ ಬ್ಯಾಟ್ರಿ ಪ್ರಾಬ್ಲಮ್ನಿಂದ ಸಾಕಷ್ಟು ಬೇಜಾರಾಗಿದೆ ನನಗೆ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು ಟಿ ವಿ ಎಸ್ ಇದೆ ನಮ್ಮದು ಅಂತ. ಆ ಒಂದು ಟಿ ವಿ ಎಸ್ ಯಾವ ಥರ ಇದೆ ಅಥವಾ ಆ ಒಂದು ಬೈಕಿನ ಒಂದು ವಿಶೇಷತೆ ಏನು ಅಂದರೆ, ಅದು ನಾನು ಈಗ ಹೇಳ್ತಿರ್ತಕ್ಕಂಥ ಒಂದು ವಿಶೇಷ ಏನಂದರೆ, ಈ ಒಂದು ನೆಕ್ಸ್ಟ್ ವಿಡಿಯೋದ ಒಂದು ಏನಪ್ಪ ಅಂತಂದರೆ 3rd ಜನರೇಷನ್ ಗಾಡಿ ಆಗಿರೋದ್ರಿಂದ ನಮ್ಮ ಒಂದು ಗಾಡಿ ಯಾವ ಥರ ಇದೆ, ಆ ಗಾಡಿನ ನಾವು ಎಷ್ಟು ಮೇಂಟೈನ್ ಮಾಡಿದ್ದೀವಿ, ಎಷ್ಟು ಅದರಿಂದ ಉಳಿತಾಯ ಆಗಿದೆ ಅದೆಲ್ಲ ಬೇಡ, ಬಟ್ ಆ ಗಾಡಿ ಎಷ್ಟು ಯೂಸ್ ಇದೆ ಅನ್ನೋದು ಮಾತ್ರ ಈ ಒಂದು ವಿಡಿಯೋ ಮಾಡ್ತೀನಿ. ಸೊ ಲೊಕೇಶನ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದು ಲೊಕೇಶನ್ ನೋಡಿ, ಪೈಪ್ಲೈನ್ ಕೆಲಸ ಎಲ್ಲ ಮುಗಿದಿದೆ. ಸೊ ಇದು ಪೈಪ್ಲೈನ್ ಹಿಂಗೆ ಹೋಗ್ತಾ ಇದೆ. ಸ್ವಲ್ಪ ನೋಡಿ ಪ್ಲೇಸ್ ಚೆನ್ನಾಗಿದೆ ಅಂತ ಅನಿಸ್ತು, ಹಾಗಾಗಿ ಒಂದು ಶಾರ್ಟ್. ಸೊ ಗೈಸ್, ಇದು ನಮ್ಮ 3rd ಜನರೇಷನ್ ಗಾಡಿ ಅಂತ ಅಂದ್ಕೊಳ್ಳಿ. ನಮ್ಮ ಫ್ಯಾಮ್ಲಿಗೆ ಇದೊಂದು ತುಂಬ ಸಪೋರ್ಟಿವ್ ಆದಂಥ ಗಾಡಿ. ಸೊ ಈ ಗಾಡೀಲಿ ನನಗೆ ನೆನಪಿರೋ ಪ್ರಕಾರ 5 ಜನ ಕೂತ್ಕೊಂಡು ಕೂಡ ಟ್ರಾವೆಲ್ ಮಾಡಿದ್ದೀವಿ. ಇಲ್ಲಿ ನನ್ನ ತಮ್ಮನವರಿಬ್ಬರು, ನಮ್ಮಪ್ಪ, ನಾನಿಲ್ಲಿ ನಮ್ಮ ತಾಯಿ, 5 ಜನ ಕೂತ್ಕೊಂಡು ಕೂಡ ನಾವು ಕೆಲವೊಂದು ಸಾರಿ ಅಂದರೆ ಚಿಕ್ಕವರಿರುವಾಗ ಈ ಒಂದು 8-10 ವರ್ಷಗಳ ಹಿಂದೆ, ಈ ಒಂದು 8-10 ವರ್ಷಗಳ ಹಿಂದೆ ಸೊ ನಮ್ಮ ಫ್ಯಾಮ್ಲಿ ಇದರಲ್ಲೇ ಇದರಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ಈ ಗಾಡಿ ಯಾಕೆ ಇವತ್ತು ವಿಡಿಯೋ ಮಾಡ್ತೀನಿ ಅಂದರೆ, ನೀವೇ ಒಂದು ಪ್ರಾಬ್ಲಮ್ ಆಗುತ್ತೆ ಈ ಗಾಡಿಯಿಂದ. ಸೊ ಏನಪ್ಪ ಆ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸೊ ನೋಡಿ, ಇದು ಈ ಗಾಡಿ ಪರಿಸ್ಥಿತಿ, ಸೀಟ್ ಎಲ್ಲ ಹೋಗಿಬಿಟ್ಟಿದೆ ನೋಡಿ. ಎಲ್ಲ ಸೀಟ್ ನಿನ್ನೆ ಕವರ್ ಆಗಿದೆ, ಕವರ್ ತೆಗೆದಿದ್ದೀನಿ ಅಂದರೆ ಅದು ನಿಲ್ಕೋಗ್ಬಾರ್ದು. ಸೊ ನಿನ್ನೆ ನಾವು ಈ ಗಾಡೀಲಿ ಕೆಲವೊಂದು ಸಮಸ್ಯೆಗಳಿದ್ದು ಅದನ್ನ ಇದು ಮಾಡೋಕೆ ಹೋಗಿದ್ವಿ. ಸೊ ಇಲ್ಲಿ ಸೈಲೆನ್ಸರ್ ಪೈಪ್ ಇದೆಯಲ್ಲ, ಸೊ ಈ ಸೈಲೆನ್ಸರ್ ಪೈಪಲ್ಲಿ ಇಲ್ಲಿ ಈ ಥರ ಕಾಣ್ತಾ ಇದೆ ನೋಡಿ. ಈ ಒಂದು ಗ್ಯಾಸ್ ವೆಲ್ಡಿಂಗ್ ಇಡ್ಸೋಕಂತ ಬಂದಿದ್ವಿ ನಾವು. ಸೊ ಆಯಿತಾ, ಗ್ಯಾಸ್ ವೆಲ್ಡಿಂಗ್ ಇಡ್ಸೋಕಂತ ಬಂದಿದ್ವಿ. ಕರ್ಮ ಏನು ಮಾಡೋದು, ಸೈಲೆನ್ಸರ್ ಪೈಪು ಬಿಚ್ಚೋಂಥ ಮೆಕ್ಯಾನಿಕ್ ಹತ್ರ ಹೋದ್ವಿ. ಮೆಕ್ಯಾನಿಕ್ ಏನು ಮಾಡಿದ, ಇಲ್ಲಿ ನಟ್ಟು ಬಿಚ್ಚಿದ್ದಾನೆ, ಇಲ್ಲಿ 1-2 ನಟ್ಟು ಬಿಚ್ಚಿದ್ದಾನೆ. ಸೊ ಇಲ್ಲೇನು ಕಾಣ್ತಾ ಇದೆ ಅಲ್ವ ನಿಮ್ಮ ನಟ್ಟು, ಈ ನಟ್ಟು ಬಿಚ್ಚುವಾಗ ಏನು ಮಾಡಿದ, ಅದು ಫುಲ್ ಹಳೆ ನಟ್ಟಾಗಿಬಿಟ್ಟಿದೆ. ಸುಮಾರು ವರ್ಷಗಳಾಗಿರೋದ್ರಿಂದ ಆ ನಟ್ಟು ಆತ ತನ್ನ ಶಕ್ತಿನಷ್ಟು ಕೂಡ ಅದನ್ನು ಏನು ಮಾಡಿಬಿಟ್ಟ, ಎಳೆದ್ಬಿಟ್ಟ. ಸೊ ಆ ನಟ್ಟೆ ಕಡೆಗಾಗಿಬಿಟ್ಟು, ಅಂದರೆ ಇದಿದೆ ಅಲ್ವಾ, ಇದು ಎಲ್ಲ ಸೇರಿ ಕಡೆಗಾಗಿಬಿಟ್ಟು ಅದು. ಸೊ ನಾವು ಮತ್ತೇನು ಮಾಡಿದ್ವಿ ಅಂದರೆ, 10 ರೂಪಾಯಿ ಮುಗಿಯೋ ಕೆಲಸ 500 ತನಕ ಹೋಯ್ತು. ಇಟ್ ಮೀನ್ಸ್ ಇದ್ರ ರೊಕ್ಕ ಜಾಸ್ತಿ ಯಾವ್ದು ಇಲ್ಲಿ ಅಂದರೆ, ಇಡೀ ಇದನ್ನ ನಮ್ಮ ಖರ್ಚು ಸೇರಿ 700 ರೂಪಾಯಿ ಖರ್ಚಾಗಿತ್ತು. ನಮಗೆ ನಾಷ್ಟ ಬೇಕು, ಬಂದಿರ್ತೀವಿ ಅಲ್ಲಿಂದ ಉಳ್ಕೊಂಡು ಇಷ್ಟು ಖರ್ಚಾಯ್ತು. ಸೊ ಇದು ಯಾಕೆ ಈ ಥರ ಆಯ್ತು ಅಂತಂದರೆ, ಸೊ ಅದಕ್ಕೆ ನಾವು ಇನ್ನೊಂದು ನಟ್ ತರಕ್ಕೆ ಹೋದ್ವಿ. ಇದು ಬರಲ್ಲ, ಬೇರೆ ನಟ್ ಬೇಕು ಕಟ್ಟಾಗಿತ್ತಲ್ಲ ಅದು. ಸೊ ಅದಕ್ಕೆ ಆಪ್ಷನ್ ಏನಿಲ್ಲ, ಬೇರೆ ನಟ್ ತರಬೇಕು. ಬೇರೆ ನಟ್ ತರಕ್ಕೆ ಹೋದ್ವಿ. ನೆಕ್ಸ್ಟ್ ಏನಾಯ್ತಪ್ಪ ಅಂತಂದರೆ, ಆ ನಟ್ಟು ಸರಿ ಹೋಗಲಿಲ್ಲ, ಅದು ಸ್ವಲ್ಪ ಚಿಕ್ಕದಾಯಿತು. ಅದಕ್ಕೆ ಇನ್ನೊಂದಿಷ್ಟು ನಟ್ಟನ್ನ ತೊಗೊಂಡು ಜೆಂಟ್ ಮಾಡಿ ಅದಕ್ಕೆ ವೆಲ್ಡಿಂಗ್ ಮಾಡಿದ್ರು, ಗ್ಯಾಸ್ ವೆಲ್ಡಿಂಗ್ ಮಾಡಿದಂಥ ಏನಾಯಿತು, ಅದು ಇಲ್ಲಿದೆಯಲ್ವ, ಈ ಒಂದು ಇದು ಇದರಲ್ಲಿ ಹೋಗಲಿಲ್ಲ. ಸೊ ಇದರಲ್ಲಿ ಇಲ್ಲೊಂದು ಒಳಗೆ ಇನ್ನೊಂದು ಸ್ಪ್ರಿಂಗ್ ಇದೆ, ಆ ಸ್ಪ್ರಿಂಗ್ ಅನ್ನೋಕ್ಕಿಂತ ಒಂದು ನಟ್ಟಿದೆ, ಅದರಲ್ಲಿ ಒಳಗೆ ಹೋಗಲಿಲ್ಲ. ಅದನ್ನು ಜೋರಾಗಿ ಹೊಡೆಯುವಾಗ ಅದು ಕಟ್ಟಾಗಿಬಿಡ್ತು. ಮತ್ತೆ ಪುನಃ ಕಟ್ಟಾಗಿ ಅದನ್ನು ತುಂಬ ಕರ್ಲಾಡಿದ್ದೀವಿ ನಿನ್ನೆ ಸಲುವಾಗಿ. ಮತ್ತು ಇದನ್ನು ನಟ್ಟು ತರಕೋದ್ವಿ, ಬೇಡ ಇದು ಬೇರಲ್ಲ. 4 ಗಂಟೆಗೆ ಶುರು ಮಾಡಿ 6 ಗಂಟೆ ತನಕ ಆಗಿದ್ದು. ಇಷ್ಟಕ್ಕೆ ಕೆಲಸ ರೀ, ಇಷ್ಟೇ ಕೆಲಸಕ್ಕೆ 6 ಗಂಟೆ ಆಗೋಯ್ತು. ಸೊ ಏನಾಯ್ತಪ್ಪ ಅಂತಂದರೆ, ಮತ್ತೆ ಆ ನಟ್ಟು ತೊಗೊಂಡೋಗಿ ಇಡೀ ಲಿಂಗ್ಸೂರಲ್ಲಿ ಸುತ್ತಾಡಿ ನಟ್ಟು ಫಸ್ಟಿಗೆ ಹೋಗಿ ನಟ್ಟು ಅದು ಸೈಜ್ ಹೇಳಿಲ್ಲ ಅವರು, ನಾವು ಕೇಳಿಲ್ಲ. ಸೊ ನಟ್ಟು ಬೇಕಂತ ಹೇಳಿದ್ರು, ಆ ಸೈಜಿನ ನಟ್ಟು ತೊಗೊಂಬಂದ್ವಿ. ಅದು 3 ಇಂಚಿನ ಸೈಜಿನ ನಟ್ಟು ತಂದುಬಿಟ್ಟಿದ್ದೀವಿ. ಮತ್ತೆ ಪುನಃ ಬಂದು ಅವರು ನೋಡಿದರು, ಆಗುತ್ತಾ ಆಗಲ್ವಾ
ಕಟ್ ಮಾಡ್ಬೇಕಾಗುತ್ತಾ, ಕಟ್ ಮಾಡೋಕ್ಕಾಗಲ್ವ ಹಿಂಗೆ ನೋಡಿದರು, ಟೆಸ್ಟ್ ಮಾಡಿದರು. ಬಟ್ ಆದರೆ ಅದು ಜಾಸ್ತಿ ಆಗ್ತಾ ಹೋಯಿತು, ಅಂದರೆ ಪ್ರಾಬ್ಲಮ್ ಬರೋಕ್ಕೆ ಶುರುವಾಯಿತು. ಮತ್ತು ಏನಾದರೂ ಆಗಿ ಮತ್ತೆ ಬೇಡ ಏನಾದ್ರು ಜಾಸ್ತಿ ಆಗುತ್ತೆ ಅಂತಂದರು. ಮತ್ತು ನಾವೇನು ಮಾಡಿದ್ವಿ, ಮತ್ತು ಅವ್ರದ್ದೇ ಗಾಡಿ ತೊಗೊಂಡು ಮತ್ತೆ 3 ಇಂಚ್ ನಟ್ಟು ಇದ್ವಲ್ಲ ಅದನ್ನು ಕೊಟ್ಟು 2 ಇಂಚಿನ ನಟ್ಟು ಬೇಕಂತ ಹೇಳಿದ್ರು, ಅದು ನಟ್ಟು ತಂದು ಕೊಟ್ವಿ. ಸೊ ಈ ಒಂದು ಪ್ರಾಬ್ಲಮಿಂದಾಗಿ ಇಡೀ ದಿನ ನಮ್ಮದು ವೇಸ್ಟ್ ಆಗೋಯ್ತು ಅವತ್ತು, ಇಡೀ ದಿನ ವೇಸ್ಟ್ ಆಗೋಯ್ತು ಅವತ್ತು. ಸೊ ಈ ಗಾಡಿ ತುಂಬ ಲಕ್ಕಿ ಗುರು, ನಮಗೆ ಗಾಡಿ ಎಷ್ಟೊಂದು ಲಕ್ಕಿ ಅಪ್ಪ ಅಂತಂದರೆ. ಸೊ ಈ ಗಾಡಿ ಯಾವ ಥರ ಅಂತಂದರೆ, ಈ ಗಾಡೀಲಿ ವೇಟ್ ಹಾಕಿದಷ್ಟು ಜಾಸ್ತಿ ಹೋಗುತ್ತೆ. ಮೈಲೇಜ್ ಬಂದು 1 ಲೀಟ್ರಿಗೆ 30 ಕಿಲೋಮೀಟ್ರ್ ಕೊಡ್ಬೋದು. 30 ಅಂತ ಬೇಕಾದಂಗೆ ಕೊಡುತ್ತೆ. ನಿಧಾನವಾಗಿ ಹೋದರೆ ನೀವು 40 ಬೇಕಾದರೂ ಹೋಗ್ಬೋದು. ಸೊ ಈ ಗಾಡಿ ವಿಶೇಷ. ಸೊ ನಮ್ಮ ಕೈಗೆ ಈ ಗಾಡಿ ಬಂದು ಸುಮಾರು ವರ್ಷಗಳಾಯಿತು ಬಿಡ, ಆದರೆ ಏನು ಮಾತಾಡೋಕ್ಕಿಲ್ಲ. ಇವೆಲ್ಲ ಹೋಗ್ಬಿಟ್ಟಿದ್ದಾವೆ ಸ್ಪ್ರಿಂಗು ನೋಡಿ ಯಾವ ಥರ ಆಗಿದೆ ಈ ಗಾಡಿ ಹಣೆ ಬಾರ. ಸ್ಪ್ರಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಗಾಡಿದು, ಇದರಲ್ಲಿ ಏನೇನು ಉಳಿದಿಲ್ಲ. ಇದನ್ನು ಬದಲಿ ಹಾಕ್ಸ್ಬೇಕು. ಟಯರ್ ನೋಡಿ, ಟಯರ್ ಎಲ್ಲ ಸೌದೋಗಿದೆ. ಗಾಡಿ ಚಿಪ್ ನೋಡಿ, ಮುಖ ಅನ್ನೋದೇ ಏನು ಉಳಿದಿಲ್ಲ. ಆದರೂ ಇವಕ್ಕೆ ಮೊನ್ನೆ 7,000 ಕೊಟ್ಟು ಹಾಕ್ಸಿದ. 7,000 ಎಷ್ಟೋ ಖರ್ಚಾಯಿತು. ಆವಾಗ ಈ ಗಾಡಿ ಮಾಡಿಸಿದ್ವಿ, ಅದು ನಿಂತ್ಬಿಟ್ಟಿತ್ತು ಪೂರ ನಿಂತಾಗ ಆಮೇಲೆ ಇದಕ್ಕೆಲ್ಲ ರೆಡಿ ಮಾಡಿಸಿ 2 ಇಂಡಿಕೇಟ್ರ್ ಹಾಕಿಸಿದ್ವಿ. ಇಂಡಿಕೇಟ್ರ್ ಅಂದ್ರೆ ಅದೇ ಇಲ್ಲ ಬಿಡಿ, ದೊಡ್ಡ ಮರ್ಯಾದೆನೇ ಇಲ್ಲ ದುಡ್ಡು ತೊಗೊಳ್ಳೋದು. ಬಟ್ ಅದಕ್ಕೆ ಮಾತ್ರ ಸಾಮಾನೆಲ್ಲ ಕ್ವಾಲಿಟಿ ಹಾಕೋದೇ ಇಲ್ಲ, ಚೆನ್ನಾಗಿರೋ ಸುಮಾರು ಸಾಮಾನುಗಳನ್ನ ಹಾಕಿ ನೋಡ್ತಾರೆ. ತುಂಬ ಒಳ್ಳೆ ಗಾಡಿ ಸರ್ ಇದು, ಎಲ್ಲೂ ಕೂಡ ಫೇಲ್ ಆಗಿಲ್ಲ. ನಮ್ಮ ಕೈಲಿ ಮಾತ್ರ ಈ ಗಾಡಿ ಎಲ್ಲೂ ಕೂಡ ಫೇಲ್ ಆಗಿಲ್ಲ. ಸೊ ಗಾಯ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬರ್ ಸಂಖ್ಯೆ 249. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರೋದರಿಂದ ನಮಗೇನು ಬೇಜಾರಿಲ್ಲ. ಆದರೂ ಕೂಡ ಏನೋ ಒಂದು ವೀಡಿಯೋಸ್ ಮಾಡ್ತಾಯಿದ್ದೀವಿ, ಯಾರಂದಾದ್ರೂ ಸಪೋರ್ಟ್ ಬೇಕಲ್ವ. ನಿಮ್ಮ ವೀಕ್ಷಣೆಯಿಂದ ಅಥವಾ ನಿಮ್ಮ ಒಂದು ಕಮೆಂಟ್ನಿಂದ ನಮಗೆ ಜೋಶ್ ಅಥವಾ ಹುಮ್ಮಸ್ಸಿನ ಒಂದು ಶಕ್ತಿ ಸಿಗುತ್ತೆ. ಯಾರ್ಯಾರು ವೀಡಿಯೋ ನೋಡ್ತೀರಾ ಒಂದೊಂದು ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನು ಅನಿಸ್ತೋ ಅದನ್ನು ಕಮೆಂಟ್ ಮಾಡಿ. ನನಗೆ ಹೆಚ್ಚಿನ ಒಂದು ವೀಡಿಯೋಗಳಿಗೆ ನಿಮ್ಮಿಂದ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇಷ್ಟೇ ಒಂದು ಹೇಳ್ತಾ, ಇಷ್ಟೇ, ನಾನು ಬೇರೇನಿಲ್ಲ. ಮಾಡುವಂಥ ಎಫರ್ಟಿಗೆ ಪ್ರತಿಫಲ ಕೇಳೋದ್ರಿಂದ ಸಬ್ಸ್ಕ್ರೈಬರ್ಸಿಂದ ಅಷ್ಟೇ. ಸೊ ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ, ಸೊ ನಿಮ್ಮ ಒಂದು ಬೈಕ್ ಯಾವುದು, ಅದರಲ್ಲಿ ಯಾವ ಥರ ನಿಮ್ಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ, ಅಥವಾ ನಿಮ್ಮ ಗಾಡಿಯಿಂದ ಟೈಮ್ಸ್ ಉಳಿದಿದೆಯಾ, ಅಥವಾ ಅದಕ್ಕೆ ಹಣ ಖರ್ಚಾಗ್ತಿದೆಯಾ, ಯಾವ ಗಾಡಿ ನಿಮಗೆ ಸರಿ ಅನಿಸುತ್ತೆ. ಫಸ್ಟ್ ಜನ್ರೇಷನ್, 2 ಜನರೇಷನ್, 3rd ಜನರೇಷನ್, 4th ಜನರೇಷನ್, ಈಗ 5 ಜನರೇಷನ್ ಗಾಡಿ ಬಂದಿದೆ TVS ಅಲ್ಲಿ. ಈಗ ಕೆಂಪು ಕಲರ್ ಒಂದು ಓಡಾಡ್ತಾ ಇದೆ ನೋಡಿ, ಆ ಕಲರ್ದು ಗಾಡಿ. ಸೊ ಇದು 3rd ಜನರೇಷನ್ ಗಾಡಿ ಅಂತ ನನಗನ್ಸುತ್ತೆ. ಈಗ 4th ಜನರೇಷನ್ ಗಾಡಿ ತೊಗೊಳಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ, ಮನಿನೂ ಇಲ್ಲ. ಆದ ಕಾರಣ ಇದೇ ಒಂದು ಅಂಬಾರಿನ ಇಟ್ಕೊಂಡು ಪಿಕಪ್ ಗಾಡಿ ಇದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ.